ನಿಗಮದಲ್ಲಿ ಬಹುಕೋಟಿ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣಕ್ಕೆ ಈಗ ಸಿಬಿಐ ಎಂಟ್ರಿ ಕೊಟ್ಟಿದೆ. ಕೇಸನ್ನ ದಾಖಲಿಸಿಕೊಂಡಿದೆ. ಸಿಬಿಐ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದೆ. 5 ವಿರುದ್ಧ ಎಫ್ಐಆರ್ ಈಗ ದಾಖಲಾಗಿದೆ. ಸಚಿವ ನಾಗೇಂದ್ರಗೆ ಸಂಕಷ್ಟ. ಶೀಘ್ರದಲ್ಲೇ ಸಿಬಿಐ ನೋಟಿಸ್ ಕೂಡ ನೀಡಲಿದೆ. ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ದೂರನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬ್ಯಾಂಕ್ನ 3 ಅಧಿಕಾರಿಗಳು ಸೇರಿ 5 ವಿರುದ್ಧ ದೂರನ್ನ ನೀಡಲಾಗಿದೆ. ಸಚಿವ ನಾಗೇಂದ್ರಗೂ ಕೂಡ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ಪ್ರಕರಣದಲ್ಲಿ ಸಿಬಿಐ ಎಂಟ್ರಿ ಪಡೆದಿದೆ. ಸಚಿವ ನಾಗೇಂದ್ರಗೂ ಕೂಡ ನೋಟಿಸ್ ಅನ್ನ ನೀಡುವಂತ ಸಾಧ್ಯತೆ ಇದೆ. ಎಸ್ಐಟಿ ಯಲ್ಲಿರುವಂತಹ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅವ್ಯವಹಾರ ಕೇಸ್ ಏನಿದೆ ಅದು ಸಿಬಿಐಗೆ ವರ್ಗಾವಣೆ ಆಗುವಂತ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಎಸ್ಐಟಿ ವರ್ಗಾವಣೆಗೆ ನಿರಾಕರಿಸಿದ್ದೇ ಆದಲ್ಲಿ ಸಿಬಿಐ ಕೋರ್ಟ್ ಮುಂದೆ ಹೋಗುವಂತ ಸಾಧ್ಯತೆ ಕೂಡ ಇದೆ. ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಖಾಸಗಿ ವ್ಯಕ್ತಿಗಳು ಎಲ್ಲರೂ ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಯೂನಿಯನ್ ಬ್ಯಾಂಕ್ ದೂರನ್ನ ದಾಖಲಿಸಿತ್ತು. ಎಸ್ಐಟಿ ಯಲ್ಲಿರುವಂತಹ ಈ ಕೇಸ್ ಸಿಬಿಐಗೆ ವರ್ಗಾವಣೆ ಆಗುವಂತಹ ಸಾಧ್ಯತೆ ಇದೆ. ಎಸ್ಐಟಿ ವರ್ಗಾವಣೆಗೆ ಏನಾದರೂ ನಿರಾಕರಿಸಿದ್ರೆ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇದೆ. 18 ನಕಲಿ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆಯನ್ನ ಮಾಡಲಾಗಿತ್ತು. ಈ ವಂಚನೆಯ ಜಾಡನ್ನ ಬೆನ್ನತ್ತಿದಾಗ ರಹಸ್ಯ ಬಯಲಾಗಿದೆ. ಫೈನಾನ್ಸ್ ಕಂಪನಿ ಸತ್ಯನಾರಾಯಣನಿಂದ ನಕಲಿ ಖಾತೆಯನ್ನ ಸೃಷ್ಟಿ ಮಾಡಲಾಗಿದೆ. ಹಣ ವರ್ಗಾವಣೆ ಮಾಡಿಸಿಕೊಂಡಿರೋದು ತನಿಖೆಯಲ್ಲಿ ಬಹಿರಂಗ ಆಗಿದೆ. ಈ ಸಂಬಂಧ ಸತ್ಯನಾರಾಯಣನನ್ನ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಜೊತೆಗೆ ಇದರ ಬೆನ್ನಲ್ಲೇ 5 ಬ್ಯಾಂಕ್ ಅಧಿಕಾರಿಗಳನ್ನ ಕೂಡ ಅವರ ವಿರುದ್ಧ ಕೂಡ ಎಫ್ಐಆರ್ ಈಗ ದಾಖಲಾಗಿದೆ. ಸಚಿವ ನಾಗೇಂದ್ರರಿಗೂ ಕೂಡ ನೋಟಿಸ್ ಅನ್ನ ನೀಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ನಾಗೇಂದ್ರಗೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಸಂಕಷ್ಟ. ನಾಗೇಂದ್ರ ಅವ್ರಿಗೂ ಕೂಡ ನೋಟಿಸ್ ನೀಡಿ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನೇಕರನ್ನ ಈಗಾಗಲೇ ಬಂಧಿಸಲಾಗಿದೆ. ಎಸ್ಐಟಿ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರನ್ನ ಬಂಧನ ಮಾಡಿತ್ತು. ಮತ್ತೊಂದು ಕಡೆ ಈ ಪ್ರಕರಣ ಸಂಬಂಧ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ಕೂಡ ದೂರನ್ನ ಕೊಟ್ಟಿದ್ದಾರೆ. ಸಿಬಿಐ ಆ ದೂರನ್ನ ಕೂಡ ದಾಖಲಿಸಿಕೊಂಡಿದೆ. ಬ್ಯಾಂಕ್ನ 3 ಅಧಿಕಾರಿಗಳು ಸೇರಿ 5 ವಿರುದ್ಧ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಸಚಿವ ನಾಗೇಂದ್ರಗೂ ಕೂಡ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಈಗಾಗಲೇ ನೋಟಿಸ್ ಅನ್ನು ಕೊಟ್ಟು ವಿಚಾರಣೆಗೂ ಕೂಡ ಕರಿಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಆ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಈ ಪ್ರಕರಣದಲ್ಲಿ ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಖಾಸಗಿ ವ್ಯಕ್ತಿಗಳು ಎಲ್ಲರೂ ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥದ್ದನ್ನ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಗಮನಿಸ್ತಾ ಇದ್ದೀವಿ ಈ ಕೇಸನ್ನ ಆರಂಭದಿಂದಲೂ ಕೂಡ ಸಿಬಿಐ ಹ್ಯಾಂಡಲ್ ಮಾಡಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದ್ವು. ಈಗ ಎಸ್ಐಟಿಯಿಂದ ಸಿಬಿಐಗೆ ವರ್ಗಾವಣೆ ಆಗುತ್ತಾ? ಆಗದೇ ಇದ್ದಲ್ಲಿ ಮುಂದೆ ಏನು, ಯಾವ ರೀತಿ ತನಿಖೆ ಆಗುತ್ತೆ, ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ಪ್ರಮುಖವಾಗಿ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಬಹುಕೋಟಿ ಹಗರಣ ಏನಿದೆ ಇದು ಸಿಬಿಐಗೆ ವರ್ಗಾವಣೆ ಆಗಿದೆ ಅನ್ನೋ ಒಂದು ಮಾಹಿತಿನೂ ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು. ನಾಗೇಂದ್ರ ಅವ್ರ ವಿರುದ್ಧ ಈಗಾಗಲೇ ಸಿಬಿಐ ಅಧಿಕಾರಿಗಳು ಕೂಡ ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಸದ್ಯ ನಾಗೇಂದ್ರ ಅವರಿಗೆ ಈ ಒಂದು ವಿಚಾರ ಏನಿದೆ ಇದು ಬಹಳಷ್ಟು ಒಂದು ಉರುಳಾಗಿ ಪರಿಣಮಿಸ್ತಾ ಇದೆ. ಯಾಕೆಂದರೆ ಮೊದಲಿಂದಲೂ ಕೂಡ ಈ ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದಾರೆ. ಅವರ ಒಂದು ರಾಜೀನಾಮೆ ಕೊಡಬೇಕು ಅಂತ ಈಗಾಗಲೇ ಪ್ರತಿಪಕ್ಷಗಳು ಕೂಡ ತೀವ್ರವಾದಂಥ ಒಂದು ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಎಸ್ಐಟಿ ತನಿಖೆ ಬಗ್ಗೆನೂ ಕೂಡ ತೀವ್ರವಾದಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನಾಗೇಂದ್ರ ಅವರನ್ನ ಉಳಿಸೋದಕ್ಕೆ ಈ ರೀತಿ ಎಸ್ಐಟಿಯನ್ನ ಇವರು ರಚನೆ ಮಾಡಿದ್ದಾರೆ. ಈ ಒಂದು ಕೇಸನ್ನ ಮನಿ ಲಾಂಡರಿಂಗ್ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸಿಬಿಐಗೆ ವರ್ಗಾವಣೆ ಮಾಡಬೇಕು, ಸಿಬಿಐ ತನಿಖೆಗೆ ಕೊಡಬೇಕು ಅಂತ ವಿಪಕ್ಷಗಳು ಕೂಡ ಆಗ್ರಹವನ್ನ ಮಾಡಿದ್ರು. ಇದ್ರ ಜೊತೆಗೆ ಯೂನಿಯನ್ ಬ್ಯಾಂಕ್ನ ಮುಖ್ಯಸ್ಥರು ಕೂಡ ಸಿಬಿಐ ತನಿಖೆಗೆ ಆಗ್ರಹವನ್ನ ಮಾಡಿದ್ರು. ಯಾವುದೇ ಒಂದು ಬ್ಯಾಂಕ್ ಅಲ್ಲಿ 3 ಕೋಟಿ ಅಥವಾ ಅದಕ್ಕಿಂತ ಹೆಚ್ಚು ಏನಾದರೂ ಹಗರಣ ನಡೆದಿದ್ರೆ ಅಥವಾ ವಂಚನೆ ನಡೆದಿದ್ರೆ ಅದನ್ನ ಆ ಒಂದು ವಿಚಕ್ಷಣ ದಳ ಏನಿರುತ್ತೆ ಅವರು ಎನ್ಕ್ವೈರಿ ಮಾಡ್ಬೋದು. ಅಥವಾ 50 ಕೋಟಿಗಿಂತ ಹೆಚ್ಚು ಏನಾದರೂ ಹಗರಣ ಆಗಿದ್ರೆ ಅದನ್ನ ಸಿಬಿಐಗೆ ರೆಫರ್ ಮಾಡಬೇಕು ಅನ್ನೋ ಒಂದು ನಿಯಮ ಹಣಕಾಸು ಇಲಾಖೆಯಲ್ಲಿ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಕೇಸನ್ನ ಸಿಬಿಐಗೆ ವರ್ಗಾವಣೆ ಮಾಡತಕ್ಕಂಥ ನಿಟ್ಟಿನಲ್ಲೂ ಕೂಡ ಈಗ ಕ್ರಮ ಆಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಯೂನಿಯನ್ ಬ್ಯಾಂಕ್ ಮುಖ್ಯಸ್ಥರು ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಇದ್ರ ಬಗ್ಗೆ ತನಿಖೆಗೆ ಆಗ್ರಹಿಸಿದ್ರು. ಮೇಲ್ನೋಟಕ್ಕೆ ಇಲ್ಲಿ ಬ್ಯಾಂಕ್ ಸಿಬ್ಬಂದಿಗಳು ಹಾಗೆ ವಾಲ್ಮೀಕಿ ನಿಗಮದ ಹಲವು ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಜೊತೆಗೆ ಈ ಒಂದು ಹಣ ಏನಿದೆ ರಾಜ್ಯದ ವಾಲ್ಮೀಕಿ ಹಣ, ಇದು SC STಯ ಕೆಲವು ನಿರ್ಗತಿಕರಿಗೆ ಫಲಾನುಭವಿಗಳಿಗೆ ಹೋಗಬೇಕಾದಂಥ ಹಣ ತೆಲಂಗಾಣಕ್ಕೆ ಹೋಗಿದೆ. ಎಲೆಕ್ಷನ್ನಲ್ಲಿ ಈ ಒಂದು ಹಣವನ್ನು ಬಳಕೆ ಮಾಡಿಕೊಂಡಿದ್ದಾರೆ.
ಮಾಡಿದ್ದಾರೆ. ಹೈದರಾಬಾದ್ನಲ್ಲಿ ಇರತಕ್ಕಂಥ ಒಂದು RBL ಬ್ಯಾಂಕ್ ಏನಿದೆ, ಆ RBL ಬ್ಯಾಂಕ್ಗೆ ಈ ಒಂದು ಹಣ ವರ್ಗಾವಣೆ ಆಗಿದೆ. ವಾಲ್ಮೀಕಿ ನಿಗಮದಲ್ಲಿರ್ತಕ್ಕಂಥ ಹಣವನ್ನು ಠೇವಣಿ ತೋರಿಸಿ ಅದರ ಮೇಲೆ ಸಾಲವನ್ನ ಪಡೆದುಕೊಂಡಿದ್ದಾರೆ, ಸುಮಾರು 45 ಕೋಟಿ. ಇದು ಬಹಳಷ್ಟು ಒಂದು ಬಹುಕೋಟಿ ಹಗರಣ ಆಗಿರ್ತಕ್ಕಂಥದ್ದು. ಬಹಳಷ್ಟು ಜನರ ಒಂದು ಕೈಚಳಕ ಇದೆ, ಪ್ರಭಾವಿಗಳು ಭಾಗಿಯಾಗಿದ್ದಾರೆ. ಅಂತಾರಾಜ್ಯ ಲಿಂಕ್ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯ ಒಂದು ಆಯಾಮಗಳನ್ನು ಈ ಒಂದು ಪ್ರಕರಣ ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈಗ CBI ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು. ಬಹುತೇಕ ಈಗ ನಾಗೇಂದ್ರ ಅವರಿಗೆ CBI ಒಂದು ಕಂಟಕ ಹೆಚ್ಚಾಗ್ತಾ ಇದೆ. ಹಾಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಅವರ ರಾಜೀನಾಮೆಯನ್ನು ಕೂಡ ಕೊಡಬಹುದು. ಈಗಾಗಲೇ CM ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಅವರು ಕ್ಲಾರಿಫಿಕೇಶನ್ ಅನ್ನು ತೆಗೆದುಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರು ಕೂಡ ಕರೆದು ಅವರಿಂದ ಮಾಹಿತಿಯನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಸದ್ಯ ಈಗ CBI ಎಂಟ್ರಿ ಕೊಟ್ಟಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸರ್ಕಾರಕ್ಕೂ ಕೂಡ ಬಹಳಷ್ಟೊಂದು ಇಕ್ಕಟ್ಟಿನ ಪರಿಸ್ಥಿತಿ ನಿರ್ಮಾಣ ಆಗಿದೆ. CM ಸಿದ್ದರಾಮಯ್ಯ DCMಗೂ ಕೂಡ ಬಹಳಷ್ಟೊಂದು ಮುಜುಗರ ಉಂಟಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಮುಜುಗರದಿಂದ ಪಾರಾಗೋದಕ್ಕೆ ನಾಗೇಂದ್ರ ಅವರ ಒಂದು ತಲೆದಂಡ ಅಥವಾ ಅವರ ರಾಜೀನಾಮೆ ಯಾವುದೇ ಒಂದು ಕ್ಷಣದಲ್ಲೂ ಕೂಡ ಆಗಬಹುದು. ಅಶ್ವಿನಿ, ಆನಂದ್, ಇದರ ಜೊತೆಯಲ್ಲಿ ಗಮನಿಸೋದಾದ್ರೆ ಈಗಾಗಲೇ ಲೆಕ್ಕಾಧಿಕಾರಿ ಆಗಿರುವಂತಹ ಪರಶುರಾಮ್ ಆಗಿರ್ಬೋದು, ಅದರ ಜೊತೆಯಲ್ಲಿ ಪದ್ಮನಾಭ್ ಆಗಿರ್ಬೋದು, ಅದರ ಜೊತೆಯಲ್ಲಿ ಸತ್ಯನಾರಾಯಣ್ ಕೂಡ ಅರೆಸ್ಟ್ ಆಗಿದೆ, ಬಂಧನ ಆಗಿದೆ. ಇದರಲ್ಲಿ ಬಹುಮುಖ್ಯವಾಗಿ ಖಾಸಗಿ ಕಂಪನಿಗಳಾಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು, ಜೊತೆಗೆ ಸರ್ಕಾರಿ ಅಧಿಕಾರಿಗಳ ಹೆಸರು ಕೂಡ ಕೇಳಿ ಬಂದಿರೋದ್ರಿಂದ ಇನ್ನಷ್ಟು ಬಂಧನಗಳು ಆಗುವಂತ ಸಾಧ್ಯತೆಗಳಿದೆಯಾ? ಯಾರ್ಯಾರ ಹೆಸರು ಇದರಲ್ಲಿ ತಳ್ಕೊ ಹಾಕೊಳ್ತಾ ಇದೆ? ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ? ಅಶ್ವಿನಿ, ಪ್ರಮುಖವಾಗಿ ಸುಮಾರು ಒಂದು 17-18 ಖಾಸಗಿ ಕಂಪನಿಗಳ ಅಕೌಂಟ್ಗಳಿಗೆ ಹೋಗಿದೆ ಈ ಒಂದು ಹಣ. ಇದ್ರ ಜೊತೆಗೆ ಕೆಲವೊಂದು ಪ್ರಭಾವಿಗಳ 7-8 ಅಕೌಂಟ್ಗಳಿಗೂ ಕೂಡ ಅವರ ಪರ್ಸನಲ್ ಅಕೌಂಟ್ಗಳಿಗೆ ಹಣ ಟ್ರಾನ್ಸ್ಫರ್ ಆಗಿರೋ ಬಗ್ಗೆನೂ ಕೂಡ ದಾಖಲೆಗಳು ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಮೇಲ್ನೋಟಕ್ಕೆ ಈ ಪ್ರಕರಣದಲ್ಲಿ ಬಹಳಷ್ಟು ಒಂದು ಪ್ರಭಾವಿಗಳ ಕೈಚಳಕ ಇದೆ. ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥವರ ಕೈವಾಡನೂ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಚಂದ್ರಶೇಖರ್ ಅವರನ್ನು ಅವರ ತಮ್ಮ ಡೆತ್ ನೋಟಲ್ಲಿ ಬರೆದಿದ್ದಾರೆ. ಈ ರೀತಿ ಸಚಿವರ ಒಂದು ಮೌಖಿಕ ಆದೇಶದ ಇತ್ತು, ಅದ್ರ ಮೇರೆಗೆ ನಾನು ಹಣವನ್ನು ರಿಲೀಸ್ ಮಾಡಿದ್ದೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಆ ಎಲ್ಲ ಒಂದು ವಿಚಾರಗಳನ್ನು ಕೂಡ ಈಗಾಗಲೇ CBI ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು. ನಾನು ಈಗಾಗಲೇ ಹೇಳಿದಂತೆ ತೆಲಂಗಾಣಕ್ಕೆ ಈ ಒಂದು ಹಣ ರವಾನೆ ಆಗಿದೆ, ಎಲೆಕ್ಷನ್ಗೆ ಬಳಕೆ ಆಗಿದೆ ಅನ್ನೋ ಒಂದು ಮಾಹಿತಿಗಳು ಕೂಡ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಬಹಳಷ್ಟೊಂದು ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೂ ಕೂಡ ಇದೊಂದು ಕಳಂಕವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ SC/ST ಪರವಾಗಿ, ಅಹಿಂದ ಪರವಾಗಿ ಇದ್ದೀವಿ ಅಂತ ಇವರು ಪದೇ ಪದೇ ಹೇಳ್ಕೊಂಡು ಬರ್ತಾರೆ. ಆದರೆ SC/STಗೆ ಮೀಸಲವಾಗಿರ್ತಕ್ಕಂಥ ಒಂದು ಹಣವನ್ನ ಇವರು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿಗೆ ಬಳಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಸರ್ಕಾರಕ್ಕೆ ಒಂದು ಬಹಳಷ್ಟೊಂದು ಮುಜುಗರ ಉಂಟು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರಕರಣವನ್ನ ಈಗ ಸದ್ಯ CBI ಅಧಿಕಾರಿಗಳು ಟೇಕ್ ಆಫ್ ಮಾಡ್ತಾ ಇದ್ದಾರೆ. ಹಾಗೇನಾದ್ರೂ ಆಗಿದ್ದೇ ಆದ್ರೆ ಖಂಡಿತವಾಗ್ಲೂ ಇಲ್ಲಿ ಸಿದ್ದರಾಮಯ್ಯನವರು ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡಿಬೇಕಾಗುತ್ತೆ. ಈಶ್ವರಪ್ಪ ಅವ್ರ ಕೇಸ್ ಬಂದಂತ ಒಂದು ಸಂದರ್ಭದಲ್ಲೂ ಕೂಡ ಇದೇ ಒಂದು ಇಂಥದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆಗ ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗಿದ್ರು. ಈಗ ನಾಗೇಂದ್ರ ಅವರ ಪರಿಸ್ಥಿತಿನೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದು. ಈ ಪ್ರಕರಣದಿಂದ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ ಹೊರ ಬರಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಶ್ವಿನಿ. ಓಕೆ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.